ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಚಿಕ್ಕಮ್ಮ ಮನೆಯಲ್ಲಿದ್ದೀನಿ. ರೂಮ್ಗೆ ಒಂಚೂರು ಸ್ವಚ್ಛ ಮಾಡಬೇಕು. ಏನಿಲ್ಲ, ಸ್ವಲ್ಪ ಬಾಂಡೆ ಅದಾವು, ಬಾಂಡೆ ತೊಳ್ಕೊಬೇಕು. ಒಂದು ಸ್ವಲ್ಪ ಬಾಂಡೆ ತೊಳ್ಕೊಂಡು ಒಂದು ಸ್ವಲ್ಪ ಕಸ ಗಿಸ ಹೊಡ್ಕೊಂಡು ಸ್ವಚ್ಛ ಮಾಡ್ಬೇಕು ರೀ. ನಮ್ಮ ಕಾಕಾರು ಮತ್ತು ನಮ್ಮ ತಂಗಿ ತಮ್ಮ ಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದಾರೆ. ಅದಕ್ಕೆ ಸ್ವಲ್ಪ ಇದನ್ನು ಮಾಡೋಣ. ಗೈಸ್, ಮನೆಯೆಲ್ಲ ಸ್ವಚ್ಛ ಆಯ್ತು. ಇವಾಗ ಪೂಜೆನೇ ಆತಿಂಗೆ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿದೆ. ಇವಾಗ ಒಂದು ಸ್ವಲ್ಪ ಏನಾರ ಮಾಡ್ಕೊಳ್ಳೋಣ ಅಂತಂದು ಬಂದೆ ಒಳಗೆ. ನಿನ್ನಿದೊಂದು ಚುಪ್ಪು ರೈಸ್ ಐತಿ. ರೈಸ್ಗೆ ಒಂಚೂರು ಒಗ್ಗರಣೆ ಹಾಕೊಂಡ್ಬಿಡ್ತೇನೆ ಈಗ, ನೋಡೋಂತಾರೆ. ಮೆಣಸಿನ್ಕಾಯಿ ಈರುಳ್ಳಿ ಹೆಚ್ಕೊಂಡೈತಿ. ಇವಾಗ ಎಗ್ ರೈಸ್ ರೆಡಿ ಆಯಿತು. ಸ್ವಲ್ಪ ಇದ್ರ ಜಾಸ್ತಿ ಆಗಿದೆ, ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತು. ನೋಡ್ಬಿಡ್ರಿ ಕಂಡ್ಬಿಡ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವಾಗ ನಾನು ನೈಟ್ ಶಿಫ್ಟಿಗೆ ರೆಡಿ ಆಗ್ಬೇಕು. ಟೈಮ್ ಆಗೈತೆ ರೀ, 6 ಗಂಟೆ ಆಯ್ತು. ಇವಾಗ ಒಂದು ಸ್ವಲ್ಪ ಈಗ ಎದ್ದೆ. ನಾನು 5:15 ಎದ್ದೆ. 5:15 ಎದ್ದು ಒಂಚೂರು ಕಸ ಹೊಡ್ಕೊಂಡು ದೀಪ ಹಚ್ಚಿ ಏನು ನಮ್ಮ ತಮ್ಮ ಊಟ ಮಾಡ್ತಿದ್ದ. ನಮ್ಮ ಕಾಕಾರ ಏನೋ ಮಾಡ್ತವ್ರೆ, ಚೋಳಿಕಾಯಿ ಪಲ್ಯ ಏನೋ ಮಾಡ್ತವ್ರೆ. ನಾನು ಹಾಗೆ ಕೂತ್ಕೊಂಡಿದ್ದೆ. ನೋಡ್ಬೇಕೀಗ ಬಸ್ ಒಂದು ಸಿಗಲ್ಲ ಇಲ್ಲಿ ದೊಡ್ಡ ಗುಬ್ಬ್ಯಾಗ. ಹಾಗಾಗಿ ನೋಡೋದು ಬೈಕ್ ವೇದಾಕತ್ತೇನೋ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ತಂಗಿನೂ ಬೇಗ ಕರ್ಕೊಂಬರಕ್ಕೆ ಹೋಗ್ಬೇಕೀಗ. 7 ಆಯಿತು, ಈಗ ಕರ್ಕೊಂಬರಕ್ಕೆ ಹೋಗ್ಬೇಕಂತೀರಿ. ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಇವಾಗ ವರ್ಕಿಗೆ ಹೋಗ್ತಾ ಇದೆ, ನೈಟ್ ಶಿಫ್ಟ್. ಮತ್ತೆ ನೆಕ್ಸ್ಟ್ ಮಂತ್ ನನಗೆ ಮತ್ತೆ ಕಂಟಿನ್ಯೂ ನೈಟ್ ಶಿಫ್ಟ್ ಹಾಕಿದ್ದಾರೆ 15ವರೆಗೂ. ನೋಡ್ಬೇಕು, ದೊಡ್ಡ ಬಸ್ ನೋಡಪ್ಪ, ಮತ್ತೆ ಇಲ್ಲಿ ಹೋಗ್ತಾ ಬರ್ತಾವೆ. ಅದ್ರ ಪಾಡಿ ಹೊಂಟೈದು ಬಿಡೋ ಮರ. ಇವಾಗ ನಮ್ಮ ತಮ್ಮ ಬಿಡಕ್ಕೆ ಬಂದಿದ್ದಾನೆ ಬಸ್ ಸ್ಟ್ಯಾಂಡಿಗೆ. ಇಲ್ಲಿಂದ ಈಗ ಹೋಗ್ಬೇಕು. ನಮ್ಮ ಹಾಫ್ ಆನ್ ಅವರಲ್ಲಿ ವರ್ಕಲ್ಲಿ ಇರ್ಬೇಕು ನಾನು. ನೋಡೋಣ ಬರ್ರಿಪ್ಪ ಇವತ್ತಿನ ದಿನ ಹೆಂಗೆ ಮುಗಿಸ್ತೇವೆ. 6 o'clock ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. 800 ರೂಪಾಯಿ ಬಂದು ಹೇಳಿದೆ ನಾನೀಗ ವರ್ಕಿಗೆ ನೈಟ್ ಶಿಫ್ಟು. ಮಣಿ ಸರಿಗೆ ಕೆಳಗೆ ಬರೋಕೆ ಕೇಳೀನಿ, ಸ್ವಲ್ಪ ಟೀ ಕುಡಿದು ಬರೋಣ ಅಂತ. ಭಾಳ ದಿವಸ ಆಯಿತು, ನೀಟಾಗಿದ್ದಿಲ್ಲ. ಇನ್ನೂ ಹಾಫ್ ಆನ್ ಅವರ್ ಐತ್ರಿ ನಂದು. ಅದಕ್ಕೆ ವಿಡಿಯೋ ಎಡಿಟ್ ಮಾಡ್ಕೊಂತ ಕೂತಿದ್ದೆ. ಅದ್ರ ಬದಲಿ ಅವ್ರದ್ದು 6 to 3 ಐತಿ ಮಣಿ ಸರ್ದು. ಅದಕ್ಕೆ ಒಂಚೂರು ಈಗ ಹೆಂಗಿದ್ರು ರೂಮಲ್ಲೇ ಇರ್ತಾರಲ್ಲ, ಸುಮ್ಮನೆ ಒಂದು ಟೀ ಕುಡಿದು ಬರೋಣ ಅಂತ ಕರೆದೆ. ಬರ್ತಾರಂತೆ, ನೋಡಂಬರ್ರಿ. ಮಣಿ ಸರ್ ಬಂದರು ನೋಡ್ರಪ್ಪ. ಲಾಂಗ್ ಟೈಮ್, ಆಫ್ಟರ್ ಲಾಂಗ್ ಟೈಮ್. ಹೇಗೆ ಸರ್ ಬೇರೆಲ್ಲ ಮಾರ್ನಿಂಗ್ ಶಿಫ್ಟು? ಮಾರ್ನಿಂಗ್ ಶಿಫ್ಟ್ ಚೆನ್ನಾಗಿದೆ, ನೈಟ್ ಶಿಫ್ಟ್ ಬೆಟರ್ ಹೇಳ್ಬೇಕಂದ್ರೆ. ನೈಟ್ ಪೀಸ್ ಇರ್ತೀವಿ, ಮಾರ್ನಿಂಗ್ ಫುಲ್ಲು ಒಂಥರ ಎಲ್ಲರೂ ಬರ್ತಾರಲ್ಲ. ನಂದೇ ನಾ ಹೇಳ್ದಂಗೆ ಹೇಳ್ತಾವ್ರು ನೋಡಿ, ಸೇಮ್. ಗೈಸ್, ಕಾಫಿ ಕುಡಿದ್ವಿ, ಟೀ ಕುಡಿದ್ವಿ. ಈಗ ಟೀ ಕಾಫಿ ಕುಡ್ಕೊಂಡು ಇವಾಗ ಮಣಿಂದ ನಮ್ಮದು ಟೈಮ್ ಆಯ್ತು. ಇನ್ನೊಂದು 10 ನಿಮಿಷ ಐತಿ. ನಾನು ವರ್ಕಿಗೆ ಹೋಗ್ತೀನಿ, ಮಣಿ ಸರ್ ರೂಮಿಗೆ ಹೋಗ್ತಾರೆ ಅಷ್ಟೇ. ಈಗ ಪಿ ಜಿಗೆ ಹೋಗಿ ಅವರು ರೆಸ್ಟ್ ಮಾಡ್ತಾರೆ. ನಾಳೆ ಅವರು 6 to 3 ಬರ್ತಾರೆ, ಮಾರ್ನಿಂಗ್ ಬರ್ತಾರೆ. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ, ವರ್ಕಲ್ಲಿ ಇರ್ತೀವಿ. ಬರಂದ್ರೆ ಓಕೆ, ಹಾಂ, ಬಾಯ್ ಸರ್. ಬಾಯ್ ಬಾಯ್, ಗುಡ್ ನೈಟ್. ಲೈಕ್ ಮಾಡಿ, ಬಾಯ್. ಓಕೆ, ಊಟ ಮಾಡಿ ಮಲ್ಕೊಳ್ಳಿ, ನೈಟ್ ನೋಡೋರು. ಓಕೆ, ಬಾಯ್ ಸರ್, ಬಾಯ್. ಗೈಸ್, ಇವಾಗ ಮಣಿ ಸರ್ ಅವ್ರು ಪಿ ಜಿಗೆ ಹೋದರು. ನಾನೀಗ ವರ್ಕಿಗೆ ಹೋಗ್ಬೇಕು. ಇನ್ನೊಂದು 10 ಮಿನಿಟ್ಸ್ ಐತಿ. 10 ಮಿನಿಟ್ಸ್ ಒಳಗೆ ಲಾಗಿನ್ ಆಗ್ಬೇಕು. ನಾನು 10 ಮಿನಿಟ್ಸ್ ಒಳಗೆ ಲಾಗಿನ್ ಆಗಿ ನಾವು ವರ್ಕಿಗೆ ಜಾಯ್ನ್ ಆಗಬೇಕು. ಗೈಸ್, ಯೂಟ್ಯೂಬರ್ ಶ್ರವಣ್ ಬ್ರೋ ಅವರು ಇಲ್ಲೇ ಇದ್ದಾರೆ. ಅವ್ರನ್ನ ಒಂದ್ಸಲ ಮೀಟ್ ಆಗಬೇಕು. ಭಾಳ ದೂರ ಇಲ್ಲ ನನಗೆ ಅವರಿಗೆ. ಇಲ್ಲೇ ನಮ್ಮ ಆಫೀಸಿಂದ ಒಂದು ಸ್ವಲ್ಪ ಮುಂದೆ ಇಲ್ಲೇ ಇದ್ದಾರೆ ಅವರು. ಅವ್ರನ್ನೊಂದ್ಸಲ ಮೀಟ್ ಆಗಬೇಕು, ಬಟ್ ಸಿಗ್ತಾರಲ್ಲ ಗೊತ್ತಿಲ್ಲ. ಒಂದ್ಸರಿ ಮೀಟ್ ಆಗೋಣ, ಟೈಮ್ ಸಿಕ್ಕರೆ. ನಾನು ಮಣಿ ಸರ್ ಪ್ಲ್ಯಾನ್ ಹಾಕಿದ್ದೀವಿ ಒಂದ್ಸಲ ಮೀಟ್ ಆಗ್ಬೇಕು ಅವ್ರನ್ನ ಅಂತ. ನೋಡೋಣ ರೀ, ಸಿಕ್ಕಾಗ ಒಂದ್ಸಲ ಮೀಟ್ ಆಗೇ ಬಿಡೋಣ ಅವ್ರನ್ನ.
ಗಾಯ್ಸ್ ಅಂತೂ ಇಂತೂ ನಾನು 96 ಸಬ್ಸ್ಕ್ರೈಬರ್ಸ್ನ ಗಳಿಸಿದ್ದೀನಿ ಆಗಲೇ. ಇನ್ನೂ ಪ್ರೀತಿ ತೋರಿಸಿ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚಾನಲ್ನ ಇನ್ನೊಂದು ಪ್ಯೂರ್ ಮೆಂಬರ್ಸ್ ಇದ್ದೀರಾ 100ಗೆ, ಆದಷ್ಟು ಬೇಗ ನನಗೆ ಸಪೋರ್ಟ್ ಮಾಡಿ. ನೋಡೋಣ ಕನ್ನಡದವ್ರು ಬೆಳಿಬೇಕು ಗಾಯ್ಸ್. ವರ್ಕಿಗೆ ಬಂದೆ, ಮುಗೀತು. ಒಂದು ಸ್ವಲ್ಪ ಅರ್ಧ ವರ್ಕ್ ಮುಗಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಅರ್ಧ ವರ್ಕ್ ಇದೆ. ಅದೊಂದಿಟ್ಟು ಅರ್ಧ ವರ್ಕ್ ಮುಗಿಸ್ಕೊಂಡು ಮಲಗೋಗಿ ಹೋಗ್ತೀನಿ. ನೀತಿ ಬಂದವು, ಒಂದು ಸ್ವಲ್ಪ ನರೇಶನ್ ಒಂದು ಬರೆದ್ಬಿಟ್ರೆ ಮುಗೀತು ವರ್ಕ್. ಮಲ್ಗಕ್ಕೆ ಹೋಗ್ತೇನೆ ನಾನು. ಓಕೆ ಗೈಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಬೆಂಗಳೂರು.